ಬಳ್ಳಾರಿ ಜಿಲ್ಲಾ ಕಲಾವಿದರ ಸಂಘದ ವತಿಯಿಂದ ಕೆಲವೇ ದಿನಗಳ ಹಿಂದೆ ಈ ಒಂದು ಸಂಘ ರಿಜಿಸ್ಟರ್ ಆಗಿ ಒಂದು ಪ್ರಥಮ ಬಾರಿಗೆ ಬಳ್ಳಾರಿ ಜಿಲ್ಲಾ ಕಲಾ ವೈಭವ ಅಂತ ಒಂದು ಕಾರ್ಯಕ್ರಮವನ್ನು ಮಾಡಬೇಕಂತೇಳಿ ನಮ್ಮ ಕಲಾವಿದರ ಸಂಘದಿಂದ ಹಮ್ಮಿಕೊಂಡಿದ್ದೇವೆ. ಪ್ರಥಮ ಬಾರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಈ ಜೋಳದ ರಾಶಿ ದೊಡ್ಡನಗೌಡ ರಂಗಮಂದಿರದಲ್ಲಿ ಈ ಕಾರ್ಯಕ್ರಮ ನಡೀತಿದೆ. ಈ ಒಂದು 30 ತಂಡಗಳ ಮೆರವಣಿಗೆ ರಾಘವ ಕಲಾಮಂದಿರದಿಂದ ರಾಘವರಿಗೆ ಮಾಲಾರ್ಪಣೆ ಮಾಡಿ ಮತ್ತು ರಾಯಲ್ ಸರ್ಕಲಲ್ಲಿ ರಾಘವರಿಗೆ ಮಾಲಾರ್ಪಣೆ ಮಾಡಿ, ಆಮೇಲೆ ಬೆಂಗಳೂರು ರೋಡು ತೇರು ಬೀದಿ ಮತ್ತು ಮೋತಿ ಸರ್ಕಲಲ್ಲಿ ಬಸವಣ್ಣನವರಿಗೆ ಮಾಲಾರ್ಪಣೆ ಮಾಡಿ ಜೋಳದ ರಾಶಿ ದೊಡ್ಡನಗೌಡ ರಂಗಮಂದಿರದಲ್ಲಿ ಈ ಒಂದು ಕಾರ್ಯಕ್ರಮ ಉದ್ಘಾಟನೆಗೊಳ್ಳಲಿದೆ. ಜನವರಿ 4 ಮತ್ತು 5ನೇ ತಾರೀಕಿನಂದು ನಾವು ಹಮ್ಮಿಕೊಂಡಿರುವಂಥ ಕಾರ್ಯಕ್ರಮ ಜೋಳದ ರಾಶಿ ದೊಡ್ಡನಗೌಡ ರಂಗಮಂದಿರದಲ್ಲಿ ನೆರವೇರಲಿದೆ. ಈ ಒಂದು ಕಾರ್ಯಕ್ರಮದ ಮೆರವಣಿಗೆ ರಾಘವ ಕಲಾಮಂದಿರದಿಂದ ಪ್ರಾರಂಭಗೊಂಡು ಗಡಿಗೆ ಚೆನ್ನಪ್ಪ ವೃತ್ತ ಮತ್ತು ಬೆಂಗಳೂರು ರಸ್ತೆ ಮಾರ್ಗವಾಗಿ ತೇರುಬೀದಿ ಮಾರ್ಗವಾಗಿ ಮತ್ತು HR ಗವಿಯಪ್ಪ ವೃತ್ತ ತಲುಪಿ ಅಲ್ಲಿಂದ ಜೋಳದ ರಾಶಿ ದೊಡ್ಡನಗೌಡ ರಂಗಮಂದಿರ ಸೇರಿ ಅಲ್ಲಿ ವೇದಿಕೆ ಕಾರ್ಯಕ್ರಮ ನಡೆಯಲಿದೆ. ಮತ್ತು ವಸಂತ ವೈಭವ ಎನ್ನುವ ಒಂದು ನಾವು ಶೀರ್ಷಿಕೆಯೊಂದಿಗೆ ಕಲಾ ತಂಡಗಳ ಮೆರವಣಿಗೆ ಮಾಡಲಿದ್ದೇವೆ. ಅದರಲ್ಲಿ ಎತ್ತಿನ ಬಂಡಿ ಮೆರವಣಿಗೆ ಮತ್ತು ಛದ್ಮವೇಷ ಹಾಕುವಂಥ ಯಾವ ಕಲಾವಿದರು, ಅದರ ಜೊತೆಗೆ ಬಯಲಾಟ ವೇಷಭೂಷಣ, ತಾಶಾರಾಮ್ ಡೋಲ್, ತಗುಲುಗೊಂಬೆ ಮತ್ತು ಹಕ್ಕಿ ಪಿಕ್ಕಿ ನೃತ್ಯ, ಹಾಗೆ ಹಲಿಗೆ ವಾದನ, ಜಾನಪದ ಮತ್ತು ಭಜನ ಮತ್ತು ಕಹಳೆ ವಾದನ, ಚೌಟಿಕಿ ವಾದನ, ಹಗಲು ವೇಷ, ಗೊರವ ಕುಣಿತ, ನಂದಿಧ್ವಜ ಕುಣಿತ, ವೀರಗಾಸೆ ಕುಣಿತ, ಕಂಸಾಳೆ ವಾದನ, ಹೀಗೆ ಸುಮಾರು 34 ಕಲಾ ತಂಡಗಳು ಒಳಗೊಂಡಂತೆ ಮೆರವಣಿಗೆಯಲ್ಲಿ ಭಾಗವಹಿಸಲಿವೆ. ಇದರೊಳಗೆ ಮತ್ತು ಸತ್ತಿಗೆ ಕುಣಿತ, ಗೊಂಬೆ ಕುಣಿತ, ಹಲಿಗೆ ವಾದನ ಸಹಿತ ಕಣಿ ಹಲಿಗೆ ಅಂತೇಳಿ ಅವು ಸಹಿತ ಪಾಲ್ಗೊಳ್ಳಲಿವೆ. ಮತ್ತು ವೇದಿಕೆಗೆ ಸೇರಿದ ನಂತರ ಅಲ್ಲಿ ಶಾಸ್ತ್ರೀಯ ಸಂಗೀತ, ಸುಗಮ ಸಂಗೀತ, ಹಿಂದೂಸ್ತಾನಿ ಗಾಯನ, ಸಮೂಹ ನೃತ್ಯ ಈ ರೀತಿ ಕಾರ್ಯಕ್ರಮಗಳು ನೆರವೇರಲಿವೆ. ತದನಂತರ ಬಯಲಾಟ, ನಾಟಕ, ಪೌರಾಣಿಕ ನಾಟಕ, ಸಾಮಾಜಿಕ ನಾಟಕ ಅವು ಸಹಿತ ಪ್ರದರ್ಶನಗೊಳ್ಳಲಿವೆ. ಇದರ ಜೊತೆಗೆ ವೇದಿಕೆ ಕಾರ್ಯಕ್ರಮ ಆದ ನಂತರ ಮೆರವಣಿಗೆಯಲ್ಲಿ ಪಾಲ್ಗೊಂಡಂಥ ಕಲಾ ತಂಡಗಳು 5 ನಿಮಿಷ ಪ್ರದರ್ಶನ ಮಾಡೋಕ್ಕೆ ವೇದಿಕೆಯಲ್ಲಿ ಸಹಿತ ನಾವು ಅನುವು ಮಾಡಿಕೊಡ್ತಾ ಇದ್ದೇವೆ. ಇದರ ಜೊತೆಗೆ 2ನೇ ದಿನ ಅಂದರೆ 5ನೇ ತಾರೀಕಿನ ದಿನ ಯಾವ ಕವಿ ಕಾವ್ಯ ಕುಂಚ ಗಾಯನ ಎನ್ನುವ ಒಂದು ಶೀರ್ಷಿಕೆಯಡಿ ಅದು ಒಂದು ಕಾರ್ಯಕ್ರಮ ನಡೆಯಲಿದೆ. ಕವಿಗಳು, ಚಿತ್ರಕಲಾವಿದರು, ಗಾಯನ ಜೊತೆಗೆ ಇದು ಒಂದು ಕಾರ್ಯಕ್ರಮ ನಡೆಯಲಿದೆ. ಅದಾದ ನಂತರ ದಾಸವಾಣಿ ಗಾಯನ, ಕೂಚಿಪುಡಿ ನೃತ್ಯ, ಕೊಳಲು ವಾದನ, ವೀಣಾವಾದನ ಇವು ಸಹಿತ ನೆರವೇರಲಿವೆ. ನಂತರ ಸಮಾರೋಪ ಸಮಾರಂಭ ಆದ ನಂತರ ಪೌರಾಣಿಕ ರಕ್ತರಾತ್ರಿ ನಾಟಕ ಪ್ರದರ್ಶನ ಮತ್ತು ಸಮೂಹ ನೃತ್ಯ, ಜಾದೂ ಪ್ರದರ್ಶನ ಮತ್ತು ನಾಟಕ ಪ್ರದರ್ಶನ ನಡೆಯಲಿವೆ. ಇಷ್ಟೊಂದು ಕಾರ್ಯಕ್ರಮ ಬಳ್ಳಾರಿ ಜಿಲ್ಲಾ ಕಲಾವಿದರು ಹಮ್ಮಿಕೊಂಡಿದ್ದು ಪ್ರಥಮ ಬಾರಿಗೆ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯುವುದಕ್ಕೆ ನಿಮ್ಮ ಸಹಕಾರ ಅಗತ್ಯ ಅಂತ ನಮ್ಮದೊಂದು ಭಾವನೆ. ಎಲ್ಲ ಕಲಾವಿದರು ಒಂದು ಒಗ್ಗಟ್ಟಾಗಿರಲಿ ಅಂತ ಅಷ್ಟೇ. ಭಾಳ ದಿನ ನಾವು ನಮ್ಮದು ಒಂದು ಸಂಸ್ಥೆ ಅಂತ ಮಾಡಿದ್ದಿಲ್ಲ, ಎಲ್ಲರೂ ಇಂಡಿವಿಜುವಲ್ ಸಂಘಗಳಿದ್ದು, ಈಗ ಎಲ್ಲ ಸಂಘ ಸೇರಿ ಒಂದು ಸಂಸ್ಥೆನ ಇದು ಮಾಡಿದ್ದೀವಿ. ಸದಸ್ಯರು ಇನ್ನೂ ಸ್ಟಾರ್ಟ್ ಮಾಡಿಲ್ಲ, ಇಲ್ಲಿ ಮಾಡ್ತಿದ್ದೀವಿ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.